ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 102ನೇ ಸಂಚಿಕೆ. ಅಂದ್ರೆ ಈಗ ನಾವು ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ನಾವು ಭಕ್ತನ ಪ್ರಸಾದಿ ಸ್ಥಳ ವಚನಗಳನ್ನ ತಿಳಿಯುವ ಒಂದು ಪ್ರಯತ್ನದಲ್ಲಿದ್ದೇವೆ. ಇದರಲ್ಲಿ ಈಗ 472ನೇ ವಚನ ಮುಗಿದ ಈ ಸಂಚಿಕೆಯಲ್ಲಿ 473ರಿಂದ 475 ಅಂದ್ರೆ 3 ವಚನಗಳನ್ನ ನಾವು ಚಿಂತನೆ ಮಾಡಿದ್ರೆ ಅಲ್ಲಿಗೆ ಭಕ್ತನ ಪ್ರಸಾದಿ ಸ್ಥಳ ಸಮಾಪ್ತಿ ಆಗ್ತಾ ಇದೆ. ನಂತರ ಬರುವುದು ಭಕ್ತನ ಪ್ರಾಣಲಿಂಗಿ ಸ್ಥಳ ಅಂತ. ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿರುವಂತೆ ಭಕ್ತ ಅಂದ್ರೆ ಇಲ್ಲಿ ಶ್ರದ್ಧೆ ಇರುತ್ತೆ. ಸಾಧಕನ ಜೀವಿಯಲ್ಲಿ ಶ್ರದ್ಧೆ ಅತ್ಯಂತ ಮುಖ್ಯವಾಗಿರುತ್ತೆ. ಪ್ರಸಾದಿ ಅಂತಂದ್ರೆ ಎಚ್ಚರಿಕೆಯಿಂದ ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತೆ. ಹಾಗಾಗಿ ಶ್ರದ್ಧೆಯನ್ನ ಅತ್ಯಂತ ಎಚ್ಚರಿಕೆಯಿಂದ ಮಾಡುವ ಕೆಲಸಗಳನ್ನ ಅತ್ಯಂತ ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಮಾಡುವುದು. ಬರೀ ಶ್ರದ್ಧೆಯಿಂದ ಮಾಡುವುದು ಬೇರೆ, ಶ್ರದ್ಧೆ ಪ್ಲಸ್ ಎಚ್ಚರಿಕೆ ಅಳವಡಿಸಿಕೊಳ್ಳುವುದು ಬೇರೆ. ಹಾಗಾಗಿ ಶ್ರದ್ಧೆ ಮತ್ತೆ ಅದರಲ್ಲಿ ಅತ್ಯಂತ ಕಾಶಿಯಸ್ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಅದನ್ನ ಆ ರೀತಿಯಾದ ವಚನಗಳನ್ನು ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೇವೆ. ಈಗ 3 ವಚನಗಳು ಮಾತ್ರ ಬಾಕಿ ಇದ್ದೇವೆ ಈ ಸಂಚಿಕೆಯಲ್ಲಿ. ಆ ವಚನಗಳನ್ನು ಅರಿಯುವ ಪ್ರಯತ್ನವನ್ನ ಮಾಡೋಣ. ಈ ವಚನ ಈ ರೀತಿಯಾಗಿದೆ. ಮೊದಲನೇ ವಚನ: ದಾಸಿಯ ವರ್ಗದಲ್ಲಿಪ್ಪೆನು ಶಿವಶರಣರ ಮನೆಯಲ್ಲಿ, ಅವರೊಕ್ಕುದ ನುಂಡು ಮಿಕ್ಕುದ ಕಾಯ್ದುಕೊಂಡಿಪ್ಪ ಕಾರಣ ಕಾಲ ಮುಟ್ಟಲಮ್ಮವು ಕಲ್ಪಿತ ತೊಡೆಯಿತ್ತು, ಭವಬಂಧನ ಹಿಂಗಿತ್ತು, ಕರ್ಮ ನಿರ್ಮಳವಾಗಿತ್ತು, ಅವರ ತೊತ್ತಿನ ಪಡಿದೊತ್ತಿನ ಮಗನೆಂದು ಕೂಡಲ ಸಂಗಮ ದೇವನು ಇತ್ತಬಾ ಎಂದು ಎತ್ತಿಕೊಂಡೆನು. ಈ ವಚನ ಇವೆಲ್ಲವೂ ಕೂಡ ನಾವು ಯಾವುದೇ ವಚನವನ್ನ ನೋಡ್ಲಿ ಅಲ್ಲಿಂದ ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀವಿ. ಪಿಂಡ ಸ್ಥಳದಿಂದ ಹಿಡಿದುಕೊಂಡು ಭಕ್ತನ ಪ್ರಸಾದಿ ಸ್ಥಳದ ತನಕ ನಾವು ನೋಡ್ಕೊಂಡು ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಲ್ಲ. ಎಲ್ಲಾ ಸ್ಥಳಗಳಲ್ಲಿ ಬರುವಂತ ವಚನಗಳು ಕೂಡ ಒಂದೊಂದು ಆಚಾರವನ್ನ ತಿಳಿಸುತ್ತೆ ನಮಗೆ. ಯಾವ ಆಚಾರವನ್ನ ತಿಳಿಸುತ್ತೆ? 5 ಆಚಾರಗಳನ್ನ ಪ್ರಮುಖವಾಗಿ ಶರಣರು ಕೊಟ್ಟಿದ್ದಾರೆ. ನಮ್ಮ ನಡೆನುಡಿ ಶುದ್ಧ ಆಗ್ತಾ ಹೋಗಬೇಕು. ಸಮಾಜದಲ್ಲಿ ನಡೆನುಡಿ ಅಂತಂದ್ರೇನು? ನಾನು ಒಬ್ಬನೇ ಬದುಕೋದಿಲ್ಲ. ಇಲ್ಲಿ ಮನುಷ್ಯ ಅಂತಂದ್ರೇನು? ಒಬ್ಬನೇ ಬದುಕೋದಿಲ್ಲ. ಮನುಷ್ಯ ಬದುಕೋದು ಸಮಾಜದ ಜೊತೆ. ಹೀಗೆ ಸಮಾಜದ ಜೊತೆ ಬದುಕಬೇಕಾದ್ರೆ ತಾನೂ ಉನ್ನತೀಕರಣಗೊಂಡು ಸಮಾಜದಲ್ಲಿ ತನ್ನ ವರ್ತನೆಯನ್ನ ಉನ್ನತೀಕರಣಗೊಳಿಸಿಕೊಳ್ಳುವ ಮೂಲಕ ಒಂದು ಸುಸ್ಥಿರ ಸಮಾಜವನ್ನ ಕಟ್ಟಬೇಕು, ಸುಸ್ಥಿರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೋಬೇಕು, ಸದೃಢ ವ್ಯಕ್ತಿಯಾಗಿ ನಾನು ರೂಪುಗೊಳ್ಳಬೇಕು. ಸದೃಢ ವ್ಯಕ್ತಿಯಾಗಿ ರೂಪುಗೊಳ್ಳುವುದರ ಮೂಲಕ ಸಮಾಜದಲ್ಲಿ ಒಂದು ಸ್ಥಾನವನ್ನ ಪಡಿಬೇಕು. ಆಮೇಲೆ ಸಮಾಜವನ್ನು ಕೂಡ ಸರಿಯಾದ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನ ಮಾಡಬೇಕು. ಇದೇ ಬಸವಣ್ಣನವರ ಉದ್ದೇಶ. ಗುರು ಬಸವಣ್ಣನವರು ಎಲ್ಲ ವಿಚಾರಗಳು ಎಲ್ಲ ವಚನಗಳಲ್ಲಿ ಹೇಳ್ತಾ ಹೋಗೋದೇ ಇದು. ಇದರಲ್ಲಿ ನಾವು ಆನಂದವನ್ನ ಕಾಣಬೇಕು ಅಂತಾರೆ. ಅದೇ ಲಿಂಗ ಪೂಜೆ. ಲಿಂಗ ಪೂಜೆ ಅಂತಂದ್ರೆ ಏನು? ಪೂಜಾ ಸ್ಥಳದಲ್ಲಿ ಕುಳಿತುಕೊಂಡು ತಾಸುಗಟ್ಟಲೆ ನಿರೀಕ್ಷಣೆ ಮಾಡುವುದು. ಅದು ಕೆಲವರು ಯೋಗಿಗಳು ಮಾಡ್ತಾ ಇದ್ರು ಕೂಡ ಜನಸಾಮಾನ್ಯರು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಈ ಲಿಂಗ ತತ್ವವನ್ನ ಅಂತಂದ್ರೆ ತನ್ನ ವ್ಯಕ್ತಿತ್ವವನ್ನ ತಾನು ದೃಢಪಡಿಸಿಕೊಳ್ಬೇಕು, ದೃಢ ಮಾಡ್ಕೋಬೇಕು. ಅದನ್ನ ಸಮಾಜದಲ್ಲಿ ಒಂದು ಉತ್ತಮ ರೀತಿಯ ಬಾಂಧವ್ಯವನ್ನ ಬೆಸಿಬೇಕು. ಸಮಾಜವನ್ನು ಕೂಡ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ಇವೇನಿದಾವೆ ಇದೇ ಲಿಂಗ ತತ್ವ ಬರುವುದು ಬಸವಣ್ಣನವರ ವಚನಗಳಲ್ಲಿ. ಹಾಗಾಗಿ ಈ ವಚನ ಹೇಳ್ತಾ ಹೋಗುತ್ತೆ ನೋಡಿ, ದಾಸಿಯ ವರ್ಗದಲ್ಲಿಪ್ಪೆನು ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ನಾವು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ದಾಸಿಯ ವರ್ಗ ಅಂದ್ರೆ ಇಲ್ಲಿ ವರ್ಗಗಳು ಇರ್ತಾವಲ್ಲ, ಸಿರಿವಂತರ ವರ್ಗ, ಅಧಿಕಾರಿಗಳ ವರ್ಗ, ಇವತ್ತಿನ ಕಾಲಕ್ಕೆ ಬಂದ್ರೆ ರಾಜಕಾರಣಿಗಳ ವರ್ಗ, ಅಧಿಕಾರಿಗಳ ವರ್ಗ, ಶ್ರೀಮಂತರ ವರ್ಗ, ಬಡವರ ವರ್ಗ, ಹೀಗೆ ಹಲವಾರು ವರ್ಗಗಳು ಬರುತ್ತವೆ. ನಾವು ಯಾವ ವರ್ಗದಲ್ಲಿ ಇರ್ಬೇಕಂತೆ ಅಂದ್ರೆ ನಮ್ಮ ಯಾವುದೇ ವರ್ಗದಲ್ಲಿ ನಾವಿರ್ಲಿ, ಅಂದ್ರೆ ಸಮಾಜದಲ್ಲಿ ನಮ್ಮ ಸ್ಥಾನಮಾನ, ವಿದ್ಯೆ, ಜ್ಞಾನ, ಪ್ರೌಢಿಮೆ, ಹಣ, ಅಧಿಕಾರ, ಸಂಪತ್ತು ಏನೇ ಇರ್ಲಿ, ಎಷ್ಟೇ ಇರ್ಲಿ, ಆದ್ರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ಯಾವ ರೀತಿ ಇರ್ಬೇಕಂತೆ ಅಂದ್ರೆ ದಾಸಿಯ ವರ್ಗದಲ್ಲಿ ಇರ್ಬೇಕಂತೆ. ನಮ್ಮ ನಡೆನುಡಿಗಳು ಈ ರೀತಿ ಇರಬೇಕು ಅಂತ ಹೇಳ್ತಾರೆ. 1000 ಕೋಟಿ ಒಡೆಯ ಆಗಿರು, ಎಂತ ಉದ್ದಿಮೆಯನ್ನೇ ಕಟ್ಟಿರು, ಆದ್ರೆ ನಿನ್ನ ಭಾವನೆಗಳು, ನಡವಳಿಕೆಗಳು ಯಾವ ರೀತಿ ಇರಬೇಕು ಅಂದ್ರೆ ದಾಸಿಯ ವರ್ಗದಲ್ಲಿ ಇರಬೇಕು. ದಾಸಿ ಅಂತಂದ್ರೇನು? ಅತ್ಯಂತ ಒಂದು ಕನಿಷ್ಠ ದರ್ಜೆಯ ಒಂದು
ಕೆಲಸವನ್ನು ಮಾಡುವಂಥದ್ದು. ಅಂದ್ರೆ ಒಬ್ಬರ ಸೇವಕರಾಗಿ ಕೆಲಸವನ್ನ ಮಾಡುವುದು, ಉಳ್ಳವರ ಸೇವಕರಾಗಿ ನಾವು ಕೆಲಸವನ್ನ ಮಾಡುವುದು. ಮತ್ತೆ ನನಗೆ ಅಷ್ಟೊಂದು ಇದೆಯಲ್ಲ, ಏನ್ ಮಾಡೋದು, ಸಂಪತ್ತು ಇದೆಯಲ್ಲ, ಹೆಂಗ್ ನಾವು ಆ ರೀತಿ ಜೀವನ ಮಾಡೋದು ಅಂದ್ರೆ ಅದನ್ನೇ ಇಲ್ಲಿ ಕಲಿಸಿಕೊಡ್ತಾ ಇರೋದು. ಸಿರಿ ಸಂಪತ್ತಿನಿಂದ, ವಿದ್ಯೆಯಿಂದ ಯಾವುದೇ ಒಂದು ಎತ್ತರದಲ್ಲಿರ್ಲಿ, ಭಾವನಾತ್ಮಕವಾಗಿ ಯಾವ ರೀತಿ ಇರ್ಬೇಕು ಅಂದ್ರೆ ಕೀಳಾಗಲೊಲ್ಲೆನೋ ಮೇಲಾಗಲೊಲ್ಲೆನೋ ಕೀಳಾಗದಲ್ಲಿ, ಕೀಳಿಂಗಲ್ಲದೆ ಹಯನು ಕರೆಯುವುದೇ ಅಂತ ಗುರುಬಸವಣ್ಣವ್ರು ಹೇಳ್ತಾರೆ. ಹಸುವಿನ ಬೆನ್ನಿನ ಮೇಲೆ ಕೂತ್ಕೊಂಡು ಹಾಲು ಕರಿಯಕ್ ಹೋದ್ರೆ ಅದು ಹಾಲು ಕೊಡೋದಿಲ್ಲ. ಹಾಲು ಕರಿಬೇಕು, ಹಾಲು ಹಿಂಡ್ಕೋಬೇಕು ಅಂದ್ರೆ ಹಸುವಿನ ಕಾಲ ಬುಡದಲ್ಲಿ ನಾನು ಕೂತ್ಕೊಂಡ್ರು ಮಾತ್ರ ಹಾಲನ್ನ ಕೊಡುತ್ತೆ. ಮೇಲೆ ಬೆನ್ನಿನ ಮೇಲೆ ಸವಾರಿ ಮಾಡ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಹಾಲು ಕರಿತೀನಿ ನಾನು ಅಂತಂದ್ರೆ ಅದು ಹಾಲು ಒದ್ದು ಕಳಿಸುತ್ತೆ. ಹಾಗೆ ಮೇಲಾಗಲೊಲ್ಲೇನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನು ಕರೆಯುವುದೇ ಅಂತ ಬಸವಣ್ಣನವರೇ ಕೇಳ್ತಾರಲ್ಲ, ಹಾಗೆ ಕೀಳಾಗಬೇಕು ಸಮಾಜ. ಇಲ್ಲಿ ಎಷ್ಟೇ ವ್ಯಕ್ತಿಯೊಬ್ಬ ಎಷ್ಟೇ ಸಿರಿವಂತನಾಗಿರ್ಲಿ, ಎಷ್ಟೇ ಜ್ಞಾನಿಯಾಗಿರ್ಲಿ, ಸೃಷ್ಟಿಯ ಜ್ಞಾನದ ಮುಂದೆ ನಮ್ಮ ಜ್ಞಾನ ಏನೂ ಇಲ್ಲ. ಸೃಷ್ಟಿಯ ಸಿರಿವಂತಿಕೆ ಮುಂದೆ ನಮ್ಮ ಸಿರಿವಂತಿಕೆ ಏನೂ ಇಲ್ಲ. ನಾವು ಬಡವರೇ, ಯಾವತ್ತಿದ್ರೂ ನಾವು ಬಡವರೇ. ಯಾಕೆಂದ್ರೆ ಈ ಸೃಷ್ಟಿಯ ಅಗಾಧತೆಯನ್ನ ನೋಡಿದಾಗ ನಾವು ಅಜ್ಞಾನಿಗಳೇ. ನಾವು ಏನೇನು ಜ್ಞಾನ ಇಲ್ಲ. ಏನ್ ತಿಳ್ಕೊಂಡಿರೋದು ಇಷ್ಟು ತಿಳ್ಕೊಂಡು, ಸಾಸಿವೆ ಕಾಳು ಅಷ್ಟು ತಿಳ್ಕೊಂಡು ನಾವು ಪ್ರಪಂಚನೇ ಗೊತ್ತು ಅಂದು ಬಿಡ್ತೇವೆ, ಸಾಧ್ಯನೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಅಜ್ಞಾನಿಗಳೇ, ಎಲ್ರೂ ಬಡವರೇ. ಜ್ಞಾನದ ದೃಷ್ಟಿಯಿಂದ, ಸಂಪತ್ತಿನ ದೃಷ್ಟಿಯಿಂದ ಇಡೀ ಸೃಷ್ಟಿಯನ್ನ ನೋಡಿದಾಗ ಹಾಗೆ ಹೇಳ್ತಾರೆ. ಆ ಭಾವ ನಮ್ಮಲ್ಲಿದ್ದು ನಾನು ಇನ್ನೂ ಕಲಿಬೇಕಾದ್ದಿದೆ, ನಾನು ಇನ್ನೂ ಗಳಿಸ್ಬೇಕಾದ್ದಿದೆ, ಸಂಪತ್ತು ಅನುಭವವನ್ನು ಗಳಿಸ್ಬೇಕಾದ್ದಿದೆ. ಹಾಗಾಗಿ ನಾನು ಕೀಳು. ಯಾವ ರೀತಿ ಕೀಳು? ದಾಸಿಯ ವರ್ಗದಲ್ಲಿ ಇರಬೇಕು, ಸೇವಕನ ಭಾವದ ನಮ್ಮಲ್ಲಿ ಅಳವಡಬೇಕು. ನಾನು ಸಮಾಜದ ಸೇವಕ, ನಾನು ಸಮಾಜವನ್ನ ಬಾಚಿ ನುಂಗುವಂಥದ್ದಲ್ಲ, ಸಮಾಜದ ಸೇವಕ. ದರ್ಪದಿಂದ ವರ್ತಿಸುವುದಲ್ಲ, ವಿನಯವಂತಿಕೆಯಿಂದ ವರ್ತಿಸಬೇಕು ಅಂತ ಹೇಳ್ತಾರೆ. ದಾಸಿಯ ವರ್ಗದಲ್ಲಿ ಇಪ್ಪೆನು, ಆ ರೀತಿಯಾಗಿ ನಾವಿರ್ಬೇಕು ಅಂತ ಹೇಳ್ತಾರೆ. ಶಿವಶರಣರ ಮನೆಯಲ್ಲಿ, ಎಲ್ಲಿ? ಶಿವಶರಣರ ಮನೆಯಲ್ಲಿ, ಜ್ಞಾನಿಗಳ ಮನೆಯಲ್ಲಿ, ಅನುಭಾವಿಗಳ ಮನೆಯಲ್ಲಿ ಆ ರೀತಿ ವರ್ತನೆಯನ್ನ ಮಾಡ್ಬೇಕಂತೆ. ಯಾಕೆಂದ್ರೆ ಅನುಭಾವಿಗಳ ಜೊತೆ ನಾನು ಜ್ಞಾನಿ ಅಂತ ತೋರ್ಸ್ಕೊಳಕ್ ಹೋದ್ರೆ ಏನಾಗುತ್ತೆ? ನನಗೇನು ಜ್ಞಾನ ಒಳಗಡೆ ಬರೋದೇ ಇಲ್ಲ, ಅಲ್ಲೇ ನಿಂತ್ಕೊಬಿಡುತ್ತೆ. ಯಾಕೆಂದ್ರೆ ಅಹಂಕಾರ, ಮನಸ್ಸಿನ ಅಹಂಕಾರ ಏನ್ ಮಾಡುತ್ತೆ? ಒಂದು ಗೋಡೆಯನ್ನ, ಬಾಗಿಲನ್ನ ಹಾಕಿಬಿಡುತ್ತೆ. ಒಳ ಬರುವ ಜ್ಞಾನಕ್ಕೆ ಅಡ್ಡು ಗೋಡೆ ಹಾಕಿಬಿಡುತ್ತೆ, ಬಾಗಿಲನ್ನ ಹಾಕಿಬಿಡುತ್ತೆ. ಅವಾಗ ಜ್ಞಾನ ಒಳ ಪ್ರವೇಶ ಮಾಡೋದಿಲ್ಲ. ಶಿವಶರಣರ ಮನೆಯಲ್ಲಿ ಅಂದ್ರೆ ಜ್ಞಾನಿಗಳು ಅನುಭಾವಿಗಳ ಜೊತೆಯಲ್ಲಿ ಇರ್ಬೇಕಾದ್ರೆ ನಾವು ದಾಸಿಯ ವರ್ಗದಲ್ಲಿರ್ಬೇಕು. ಆ ರೀತಿ ಇದ್ರೆ ಮಾತ್ರ ನಮಗೆ ಜ್ಞಾನ ಪ್ರವೇಶ ಮಾಡುತ್ತೆ. ಅವರೊಕ್ಕುದನುಂಡು ಮಿಕ್ಕುದ ಕಾಯ್ದುಕೊಂಡಿಪ್ಪ ಕಾರಣ ಕಾಲ ಮುಟ್ಟಲಮ್ಮನು ಅಂತ ಹೇಳ್ತಾರೆ. ಯಾವ ರೀತಿ ಇರ್ಬೇಕಂತೆ? ಅವರೊಕ್ಕುದಕೊಂಡು, ಅವರ ಸೇವೆಯನ್ನ ಮಾಡ್ಕೊಂಡು, ಅವರ ಜೊತೆಗಿದ್ದುಕೊಂಡು, ಅವ್ರು ಏನ್ ಕೊಡ್ತಾರೋ ಅದನ್ನ ಇಸ್ಕೊಂಡು, ಅವ್ರು ಯಾವ ಜ್ಞಾನವನ್ನ ಕೊಡ್ತಾರೆ, ಏನ್ ಪ್ರಸಾದವನ್ನ ಕೊಡ್ತಾರೆ, ಅದೆಲ್ಲವನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಆ ರೀತಿ ಬದುಕಿದ್ರೆ ಕಾಲ ಮುಟ್ಟಲಮ್ಮವು ಅಂತ ಹೇಳ್ತಾರೆ. ಕಾಲ ಮುಟ್ಟಲಮ್ಮನು ಅಂತ ಹೇಳ್ತಾರೆ. ಕಾಲ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಇದು ವೈದಿಕ ಪುರಾಣಗಳಲ್ಲಿ ಯಮ ಅಂತ ಬರುತ್ತಲ್ಲ, ಹಾಗೆ ದುರ್ವಿಧಿ, ದುರ್ನಡತೆ, ದುರಾಚಾರಗಳು ಇವು ನಮ್ಮನ್ನ ಮುಟ್ಟುವುದಿಲ್ಲ. ಕಲ್ಪಿತ ತೊಡೆಯಿತ್ತು. ಕಲ್ಪಿತ ಅಂದ್ರೆ ಭ್ರಾಂತಿಗಳು. ನಾವೇ ಕಲ್ಪನೆಯನ್ನ ಮಾಡ್ಕೊಂಡಿರ್ತೀವಿ, ಯಾವುದೋ ಒಂದು ಮೂರ್ತಿಯನ್ನ ಮಾಡ್ಕೊಳ್ತೀವಿ. ನನ್ನ ಕಲ್ಪನೆ ಅದು, ನಾನು ಈ ರೀತಿ ಇದೆ, ಯಾವುದೋ ಒಂದು ದೇವರು ಅಂತ ಕಲ್ಪನೆ ಮಾಡ್ಕೊಳ್ತೀನಿ. ಆ ಕಲ್ಪನೆ ಪ್ರಕಾರ ನಾನೇ ಅದು ಒಂದು ಮೂರ್ತಿ ಮಾಡ್ತೀನಿ, ಆ ಮೂರ್ತಿಗೆ ನಾನೇ ಪೂಜೆ ಮಾಡ್ತೀನಿ, ಆ ಮೂರ್ತಿಯ ಸುತ್ತ ನಾನೇ ಸುತ್ತುತ್ತೀನಿ, ಆ ಮೂರ್ತಿಗೆ ನಾನೇ ಬೇಡ್ಕೊಳ್ತೀನಿ, ನನಗೆ ಅದು ಕೊಡು, ಇದು ಕೊಡು ಅಂತೇಳಿ. ಕಲ್ಪಿತ ಇಂಥ ಕಲ್ಪನೆಗಳು, ಭ್ರಾಂತಿಗಳು ತೊಡೆಯಿತ್ತು. ಭವಬಂಧನ ಹಿಂಗಿತ್ತು. ಜ್ಞಾನಿಗಳ ಒಡನಾಟದಿಂದ ಅವರ ಜೊತೆಗೆ ಕಿರಿದಾಗಿ ನಡೆದುಕೊಳ್ಳುವುದರಿಂದ, ಕಿರಿದಾಗಿ ಅಂತಂದ್ರೆ ನಾನು ಭೃತ್ಯನಾಗಿ, ಸೇವಕನಾಗಿ ನಡೆದುಕೊಳ್ಳೋದ್ರಿಂದ ಭವಬಂಧನ ಹಿಂಗಿತ್ತು. ಭವಬಂಧನ ಹಿಂಗಿತ್ತು ಅಂತಂದ್ರೆ ಏನು? ನನ್ನ ಅಜ್ಞಾನ ಹಿಂಗಿತ್ತು, ನನ್ನ ಅಜ್ಞಾನದ ನಡೆನುಡಿಗಳು ಹಿಂಗಿತ್ತು. ನನಗೆ ಯಾವುದೇ ರೀತಿಯಾದ ಭ್ರಾಂತಿಯ ಸೂತಕ ನನ್ನಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಕರ್ಮ ನಿರ್ಮಲವಾಗಿತ್ತು. ಮಾಡುವ ಕ್ರಿಯೆಗಳೆಲ್ಲವೂ ಕೂಡ ನಿರ್ಮಲ, ಯಾವುದೇ ರೀತಿಯಾದಂತ ಮಲ ಇಲ್ಲ, ಕೊಳಕು ಇರುವುದಿಲ್ಲ. ನಾವು ಮಾಡುವ ಕ್ರಿಯೆಗಳಲ್ಲಿ, ನುಡಿಯುವ ನುಡಿಯಲ್ಲಿ, ಭಾವಿಸುವ ಭಾವದಲ್ಲಿ ಯಾವುದೇ ರೀತಿಯಾದಂತ ಹೊಲಸು ಇರುವುದಿಲ್ಲ. ಕರ್ಮ ನಿರ್ಮಲವಾಗಿತ್ತು. ಅವರ ತೊತ್ತಿನ ಪಡಿದೊತ್ತಿನ ಮಗನೆಂದು.
ಯಾವ ರೀತಿ ಇರ್ಬೇಕಂತೆ, ಅವರ ತೊತ್ತಿನ ಪಡಿದೊತ್ತಿನ ಮಗ. ತೊತ್ತಿನ ಅವರ ಅಂದ್ರೆ ಜ್ಞಾನಿಗಳ, ತೊತ್ತು ಅವರ ಸೇವಕರ, ಅವರ ಸೇವಕರ, ಅವರ ಸೇವಕ ಮಗನಾಗಿ ಅಷ್ಟು ಕೆಳಗಡೆ ನಾವಿರ್ಬೇಕಂತೆ. ಹಾಗಿದ್ದಾಗ ಏನಾಗುತ್ತೆ, ಕೂಡಲ ಸಂಗಮ ದೇವ ಇತ್ತ ಬಾ ಎಂದು ಎತ್ತಿಕೊಂಡನು. ಆ ರೀತಿ ಆದಾಗ ನಮಗೆ ಒಂದು ಪರಿಣಾಮ, ತೃಪ್ತಿಯ ಪರಿಣಾಮ ಉಂಟಾಗುತ್ತೆ, ನಮ್ಮಲ್ಲಿ ತೃಪ್ತಿಯ ಪರಿಣಾಮ ಉಂಟಾಗುತ್ತೆ, ಆನಂದದ ಅನುಭವ ಉಂಟಾಗುತ್ತೆ ಅಂತ ಅದರ ಅರ್ಥ. ಮುಂದಿನ ವಚನ ಈ ರೀತಿಯಾಗಿದೆ. ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಲಿಂಗ ಜಂಗಮದ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಹೇಳ್ತಾರೆ, ಜನ್ಮ ಜನ್ಮಕ್ಕೆ ಹೋಗಲಿಯದೆ ಅಂದ್ರೆ ಕೆಲವರು ಜನ್ಮಾಂತರಗಳನ್ನ ನಂಬಬಹುದು, ಕೆಲವರು ಜನ್ಮಾಂತರಗಳನ್ನ ನಂಬದೇ ಇರಬಹುದು. ನಂಬದ ಬಿಡೋಣ, ಅದಕ್ಕೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಆದ್ರೆ ಒಟ್ಟಿನಲ್ಲಿ ಜನ್ಮ ಜನ್ಮಾಂತರಕ್ಕೆ ಅಂದರೆ ನಮ್ಮ ಹಿಂದಿನ ಈ ಈ ಕ್ಷಣದ ಹಿಂದೆ ಇರುವಂತದ್ದು ಒಂದು ಜನ್ಮ, ಈ ಕ್ಷಣದಲ್ಲಿರುವುದು ಒಂದು ಜನ್ಮ, ಮುಂದಿನ ಕ್ಷಣದಲ್ಲಿರುವುದು ಇನ್ನೊಂದು ಜನ್ಮ. ಯಾಕೆಂದ್ರೆ ಹಿಂದಿನ ನನ್ನ ಜ್ಞಾನವೇ ಬೇರೆ, ಈಗಿನ ನನ್ನ ಜ್ಞಾನವೇ ಬೇರೆ, ಮುಂದೆ ನನ್ನಲ್ಲಿ ಬರುವಂತ ಜ್ಞಾನವೇ ಇರುವಂತ ಜ್ಞಾನವೇ ಬೇರೆ, ಅನುಭವವೇ ಬೇರೆ. ಹಿಂದಿನ ಅನುಭವ ಬೇರೆ, ಇವತ್ತಿನ ಅನುಭವ ಬೇರೆ, ನಾಳೆ ಅನುಭವ ಬೇರೆ. ಇವುಗಳನ್ನೇ ನಾವು ಜನ್ಮ ಅಂತಾನೂ ಕೂಡ ತೆಗೆದುಕೊಳ್ಬಹುದು. ಹಾಗಾಗಿ ಈ ರೀತಿಯಾಗಿ ಜನ್ಮ ಜನ್ಮಾಂತರಕ್ಕೆ ಹೋಗಲಿಯದೆ ಅಂತಂದ್ರೂ ಕೂಡ ಇಲ್ಲಿ ನಾವು ಯಾವುದೇ ರೀತಿಯಾದಂತ ಭವಬಂಧನಗಳಿಗೆ ಒಳಗಾಗದೆ. ಭವಬಂಧನ ಅಂತಂದ್ರೆ ಏನು ಅಂದ್ರೆ ನಾವೇ ಭವಿಸುವುದು, ನಾವೇ ಇದು ಒಂದು ವಿಚಾರದ ಸುತ್ತ, ಅಜ್ಞಾನದ ಸುತ್ತ ಸುತ್ತುವಂತಹದ್ದು, ಇದಕ್ಕೆ ಭವಬಂಧನ ಅಂತ ಹೇಳ್ತಾರೆ. ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಅಂತ ಹೇಳ್ತಾರೆ. ನಾನೇ ಹಗ್ಗವನ್ನ ತಂದು ನಾನೇ ಕೊಟ್ಟು ನನ್ನ ಕೈಯಿಂದನೇ ನಾನು ಸುತ್ಕೊಳ್ಳೋದು ಭವಬಂಧನ ಭವಪಾಶವಾದ ಕಾರಣ. ಬೇರೆ ಯಾರು ನಮಗೆ ಸುತ್ತೋದಿಲ್ಲ ಹಗ್ಗವನ್ನ. ನಾನೇ ಹಗ್ಗವನ್ನ ತರ್ತೀನಿ, ನಾನೇ ಸುತ್ತಕೊಳ್ತೀನಿ, ಅದನ್ನ ಗಂಟು ಹಾಕೊಳ್ತೀನಿ, ನಾನೇ ಬಂಧನಕ್ಕೆ ಒಳಪಡ್ತೀನಿ. ಇದು ಇವತ್ತಿನ ನಮ್ಮ ಪರಿಸ್ಥಿತಿ. ನಾವೇ ದೇವರನ್ನ ಸೃಷ್ಟಿ ಮಾಡ್ತೀವಿ, ನಾವೇ ಗುಡಿಯನ್ನ ಕಟ್ತೀವಿ, ನಾವೇ ಪೂಜೆ ಮಾಡ್ತೀವಿ, ಮತ್ತೆ ಅದ್ರ ಮುಂದೆ ಕೈ ಮುಗಿದು ಹಣ್ಣು ಕಾಯಿ ಹೊಡೆದು ಕೇಳ್ಕೊತೀವಿ, ನನಗೆ ಅದು ಬೇಕು ಇದು ಬೇಕು ಅಂತ. ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಅಂದ್ರೆ ಹೀಗೆ ಜನ್ಮ ಜನ್ಮಕ್ಕೆ ಹೋಗಲಿಯದೆ, ಈ ರೀತಿಯಾಗಿ ಭವಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ. ಇದು ಬಹಳ ಮುಖ್ಯ. ಸೋಹಂ ಹಿಂದಿನ ವಚನದಲ್ಲಿ ಬಂತಲ್ಲ, ದಾಸನ ದಾಸ ಅವರ ಮಗ. ಹಾಗೆ ಹೇಳ್ತಾರೆ ಇಲ್ಲಿ, ಸೋಹಂ ಎಂದೆನಿಸದೆ ನಾನು. ಸೋಹಂ ಅಂದ್ರೆ ನಾನೇ ಅದು ಇದ್ದೀನಿ, ನಾನೇ ದೇವರಾಗಿದ್ದೀನಿ ಅಂತ ಅಂದುಕೊಳ್ಳದೆ. ಕೆಲವು ಕಡೆ ಹೇಳ್ತಾರಲ್ಲ, ಅಹಂ ಬ್ರಹ್ಮಾಸ್ಮಿ, ನಾನು ದೇವರಿದ್ದೇನೆ. ನಾನು ದೇವರಾಗ್ಲಿಕ್ಕೆ ಹೆಂಗ್ ಸಾಧ್ಯ? ಹೆಂಗೆ ಸಾಧ್ಯ? ಯಾಕೆಂತಂದ್ರೆ ದೇವರು ಸೃಷ್ಟಿಕರ್ತ, ಇಡೀ ಸೃಷ್ಟಿಯನ್ನ ಮಾಡಿರುವಂತಹದ್ದು, ನಿರ್ಮಾಣ ಮಾಡಿರುವಂತಹದ್ದು. ಆ ಸೃಷ್ಟಿ ನಿರ್ಮಾಣದ ಶಕ್ತಿ ನನಗಿದೆಯಾ? ಹಾಗಾದ್ರೆ ಏನನ್ನೂ ನನ್ನ ಕೈಲಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಾವಿಲ್ಲಿ ಮಾಡ್ಬೇಕಾದ ಕೆಲಸ ಏನು ಅಂದ್ರೆ, ಈ ಸೃಷ್ಟಿಯಲ್ಲಿ ಏನಿದೆ ಆ ಸೃಷ್ಟಿಯನ್ನ ಕೆಡಿಸದಲ್ಲೇ ಹೋದ್ರೆ ಅದಷ್ಟೇ ನಮ್ಮ ಒಂದು ಸಾಧನೆ. ಸೃಷ್ಟಿಯನ್ನ ಕೆಡಿಸಲಾರದ ರೀತಿ ಬದುಕಿದ್ರೆ ಅದೇ ನಮ್ಮ ಸಾಧನೆ. ಅದು ಬಿಟ್ಟು ನಾವು ಇಲ್ಲಿ ಯಾವುದನ್ನು ಸೃಷ್ಟಿಸಲು ಆಗುವುದಿಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಅನ್ನುವುದು ಮೂರ್ಖತನದ ಪರಮಾವಧಿಯಾಗುತ್ತೆ. ಯಾಕೆಂದ್ರೆ ನಾನು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಸೃಷ್ಟಿ ಮಾಡಕ್ಕಾಗುತ್ತೆ? ಒಂದು ನೀರ್ ಸೃಷ್ಟಿ ಮಾಡಕ್ಕಾಗುತ್ತಾ? ಒಂದು ಗಾಳಿ ಸೃಷ್ಟಿ ಮಾಡಕ್ಕಾಗುತ್ತಾ? ಮಣ್ಣು ಸೃಷ್ಟಿ ಮಾಡಕ್ಕಾಗುತ್ತಾ? ಏನನ್ನೂ ಸೃಷ್ಟಿ ಮಾಡಲಾಗದ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಕಾಲ, ಹುಟ್ಟಿದ್ದೇವೆ, ಸತ್ತು ಹೋಗ್ತೇವೆ. ನಾನು ಬ್ರಹ್ಮ ಹೆಂಗಾಗ್ಲಿಕ್ಕೆ ಸಾಧ್ಯ? ಚನ್ನಬಸವಣ್ಣವ್ರ ವಚನದಲ್ಲಿ ಬರುತ್ತಿದ್ದೋ. ಹಾಗಾಗಿ ಹುಟ್ಟಿ ಸಾಯುವ ಮನುಷ್ಯ ಹೆಂಗ್ ದೇವರಾಗ್ತಾನೆ ಅಂತ ಪ್ರಭುದೇವರು ಕೇಳ್ತಾರೆ. ಹಾಗಿರ್ಬೇಕಾದ್ರೆ ಸೋಹಂ, ನಾನೇ ದೇವರು, ಹೆಂಗ್ ಸಾಧ್ಯ ಹೇಳಪ್ಪ ಎಂದೆನಿಸದೆ, ಆ ಭಾವವನ್ನ ನನ್ನಲ್ಲಿ ಉಂಟು ಮಾಡದೆ, ದಾಸೋಹಂ ಎಂದೆನಿಸಯ್ಯ, ನಾನು ದಾಸನಿದ್ದೇನೆ. ಯಾವುದರ ದಾಸ? ಇಡೀ ಸೃಷ್ಟಿಯ ದಾಸ, ಸಮಾಜದ ದಾಸ, ಒಳ್ಳೆಯ ಜ್ಞಾನಿಗಳಿಗೆ ದಾಸನಾಗಿ ನಾನು ಇರ್ತೇನೆ ಅನ್ನುವ ಭಾವ ನಮ್ಮಲ್ಲಿ ಇರಬೇಕು. ಆಗ ಏನಾಗುತ್ತೆ? ಲಿಂಗ ಜಂಗಮದ ಪ್ರಸಾದವ ತೋರಿ ಬದುಕಿಸಯ್ಯ. ಹಾಗಿದ್ದಾಗ ನಮಗೆ ಲಿಂಗ ಜಂಗಮದ ಪ್ರಸಾದ ಸಿಗುತ್ತೆ. ಇಲ್ಲದಿದ್ರೆ ನಮಗೆ ಪ್ರಸಾದ ಸಿಗೋದಿಲ್ಲ. ಪ್ರಸಾದ ಅಂತಂದ್ರೇನು? ಸತ್ಪರಿಣಾಮ ಅಂತ.
ಪ್ರಸಾದ ಸಿಗುವುದು ಅಂದ್ರೇನು? ತಿನ್ನೋ ಪ್ರಸಾದ, ಅವ್ರು ಕೊಡೋ ಸಕ್ಕರೆ ಅಂತಲ್ಲ, ಕಲ್ ಸಕ್ಕರೆ ಅಂತಲ್ಲ. ಸತ್ಪರಿಣಾಮ ನಮ್ಮಲ್ಲಿ ಉಂಟಾಗುತ್ತೆ. ಲಿಂಗ ಜಂಗಮದ ಪ್ರಸಾದ ಅಂತಂದ್ರೆ ನಮ್ಮಲ್ಲಿ ಸತ್ಪರಿಣಾಮಗಳು, ಅನುಭಾವಗಳು ಉಂಟಾಗುತ್ತವೆ. ಇಲ್ಲದಿದ್ರೆ ಆಗೋದಿಲ್ಲ. ದಾಸೋಹ, ನಾನು ದಾಸ ಇದ್ದೇನೆ, ನಾನು ದಾಸನಾಗಿ ನಿಮ್ಮ ಸೇವೆಯನ್ನ ಮಾಡ್ತೇನೆ ಅನ್ನುವ ಭಾವ ನನ್ನಲ್ಲಿ ಇಲ್ಲ ಅಂದ್ರೆ ನನ್ನಲ್ಲಿ ಸತ್ಪರಿಣಾಮಗಳು ಉಂಟಾಗುವುದಿಲ್ಲ. ನಾನು ದುರಾಚಾರಿಯಾಗಿರ್ತೇನೆ, ದುರ್ನಡತೆ ಉಳ್ಳವನು ಆಗಿರ್ತೇನೆ. ಆಗ ನಮಗೆ ಲಿಂಗ ಜಂಗಮದ ಪ್ರಸಾದ ಸಿಗೋದಿಲ್ಲ. ಗುಡಿಯಲ್ಲಿರುವಂತ ಲಿಂಗ ಜಂಗಮದ ಪ್ರಸಾದ ಸಿಗ್ಬೋದು, ಆದ್ರೆ ಒಳಗಡೆ ನಮ್ಮಲ್ಲಿ ಸಿಗಬೇಕಾದಂತ ನಿಜವಾದ ಲಿಂಗ ಜಂಗಮದ ಪ್ರಸಾದ ಸಿಗೋದಿಲ್ಲ. ಅದು ಸಿಗಬೇಕು ಅಂದ್ರೆ ನಾನು ದಾಸನಾಗಿದ್ರೆ ಮಾತ್ರ ಸಿಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವ. ಮುಂದಿನ ವಚನ, ಕರ್ತರು ನಿಮ್ಮ ಗಣಗಳು ಎನ್ನ ತೊತ್ತು ಮಾಡಿ ಸಲಹಿದ ಸುಖವು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯದಂತುಟಲ್ಲ. ಕೇಳಯ್ಯ ಕೂಡಲ ಸಂಗನ ಶರಣರು ತಮ್ಮ ಒಕ್ಕುದರಿಕ್ಕಿ ಸಲಹಿದ ಸುಖವು. ನೋಡಿ, ಈ ವಚನ ಅದನ್ನೇ ಹೇಳುತ್ತೆ. ಕರ್ತರು ನಿಮ್ಮ ಗಣಗಳು, ಕರ್ತರು ಯಾರು? ಶರಣರು. ನಿಮ್ಮ ಗಣಗಳು ಅಂದ್ರೆ ಶರಣರು, ಅನುಭಾವಿಗಳು, ಜ್ಞಾನಿಗಳು. ಬರೀ ಜ್ಞಾನಿಗಳು ಅಂತಂದ್ರಾಗಲ್ಲ, ಜ್ಞಾನ ಎಲ್ರಿಗೂ ಇರುತ್ತೆ, ಎಷ್ಟೋ ಜನಕ್ಕಿರುತ್ತೆ, ಆದ್ರೆ ಅನುಭಾವಿಗಳಾಗಿರೋದಿಲ್ಲ. ಇಲ್ಲಿ ಅನುಭಾವಿಗಳು, ಗಣಗಳು ಅಂತಂದ್ರೆ ಅಂತ ಅನುಭಾವಿಗಳು ಏನ್ ಮಾಡಿರು? ಎನ್ನ ತೊತ್ತು ಮಾಡಿ ಸಲಹಿದ ಸುಖವು ಅಂದ್ರೆ ಅವರಿಗೆ ನಾನು ಭೃತ್ಯನಾಗಿ, ಸೇವಕನಾಗಿ ಇದ್ದಂಥ ಸುಖವು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ, ಇವು 4 ಪದವಿಗಳು ಅಂತ ಕರೀತಾರೆ. ಇಲ್ಲಿ ಆಗಮಗಳಲ್ಲಿ ಶೈವಾಗಮಗಳು ಅಂತ ಬರುತ್ತಲ್ಲ, ಅದರಲ್ಲಿ 4 ಪದವಿಗಳು. ಸಾಲೋಕ್ಯ ಅಂತಂದ್ರೆ ಶಿವನ ಲೋಕದಲ್ಲಿ ಇರುವಂತಹದ್ಕೆ ಸಾಲೋಕ್ಯ ಅಂತ, ಅವರ ಕಲ್ಪನೆಗಳು ಅದೆಲ್ಲ. ಸಾಮೀಪ್ಯ ಅಂದ್ರೆ ಶಿವನ ಸಮೀಪದಲ್ಲಿ ಇರುವಂತಹದ್ದಕ್ಕೆ ಅವ್ರ ಮುಂದಿನ ಒಂದು ಹಂತ ಇದು. ಸಾಲೋಕ್ಯ ಅಂದ್ರೆ ಆ ಲೋಕದಲ್ಲಿ ಇರುವಂತಹದ್ದು, ಶಿವನ ಲೋಕದಲ್ಲಿ. ಸಾಮೀಪ್ಯ ಅಂದ್ರೆ ಶಿವನ ಹತ್ರ ಹಿಂದೆ ಮುಂದೆ ಓಡಾಡ್ಕೊಂಡು ಇರುವಂತಹದಕ್ಕೆ ಸಾಮೀಪ್ಯ. ಸಾರೂಪ್ಯ ಅಂದ್ರೆ ಶಿವನ ರೂಪವನ್ನ ಹೊಂದುವಂತಹದ್ದು ಸಾರೂಪ್ಯ. ಸಾಯುಜ್ಯ ಅಂದ್ರೆ ಶಿವನಷ್ಟೇ ಆಯುಷ್ಯವನ್ನ ನಾನು ಹೊಂದುವುದು ಸಾಯುಜ್ಯ. ಈ ರೀತಿಯಾಗಿ 4 ಪದವಿಗಳು, ಚತುರ್ವಿಧ ಪದವಿಗಳು ಅಂತೇಳಿ ಕರೀತಾರೆ. ಇವುಗಳನ್ನ ಶರಣರು ಒಪ್ಪೋದಿಲ್ಲ, ಇವುಗಳನ್ನ ಬಯಸೋದೂ ಇಲ್ಲ. ಒಪ್ತಾರೋ ಬಿಡ್ತಾರೋ ಅದ್ ಬೇರೆ, ಇವುಗಳನ್ನ ನಮಗೆ ಬೇಕಾಗೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಶರಣರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯದಂತುಟಲ್ಲ, ಆ ರೀತಿ ಅಲ್ಲ ಇದು. ಕೇಳಯ್ಯ ಕೂಡಲ ಸಂಗನ ಶರಣರು ಒಕ್ಕುದ ನಿಕ್ಕಿ ಸಲಹಿದ ಸುಖವು. ಕೂಡಲ ಸಂಗನ ಶರಣರು ಏನು ದಾಸೋಹಂ ಭಾವದಿಂದ ನಾನು ಇದ್ದಾಗ ಆ ಸುಖವನ್ನ ಕೊಡ್ತಾರೆ, ಜ್ಞಾನವನ್ನ ಕೊಡ್ತಾರೆ. ಆ ಸುಖದ ಮುಂದೆ ಈ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಸಾರೂಪ್ಯ ಇವೆಲ್ಲವೂ ಕೂಡ ಯಾವುದಕ್ಕೂ ಬೇಡ ಅಂತ ಶರಣರು ಹೇಳ್ತಾರೆ, ಬಸವಣ್ಣರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ಯಾವುದಕ್ಕೂ ಸಮ ಬರೋದಿಲ್ಲ, ಇವ್ಯಾವು ಕೂಡ ಅದಕ್ಕೆ ಸಮ ಬರೋದಿಲ್ಲ ದಾಸೋಹಂ ಭಾವಕ್ಕೆ ಅನ್ನುವಂಥ ವಿಚಾರವನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ಭಕ್ತನ ಪ್ರಸಾದಿ ಸ್ಥಳದ ವಚನಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಪ್ರಸಾದ ರೂಪದಲ್ಲಿ ನಾವು ಗ್ರಹಿಸಬೇಕಾಗುತ್ತೆ. ಮುಂದಿನ ಸ್ಥಳ ಭಕ್ತನ ಪ್ರಾಣಲಿಂಗಿ ಸ್ಥಳ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.